ಅಣ್ಣಿಗೇರಿ ಪಂಪ ಸ್ಮಾರಕ ಭವನದಲ್ಲಿ ಹಮ್ಮಿಕೊಂಡ ಪೌರ ಕಾರ್ಮಿಕ ದಿನಾಚರಣೆಯಲ್ಲಿ ಜನಸೇವೆ ಜನಾರ್ದನ ಸೇವೆ ಎನ್ನುವವರು ನಮ್ಮ ಪೌರ ಕಾರ್ಮಿಕರು ಅವರ ಕೊಡುಗೆ ಅಪಾರ. ಶಿವಕುಮಾರ ಸ್ವಾಮೀಜಿ. ಅಣ್ಣಿಗೇರಿ ಜಗತ್ತಿನಲ್ಲಿ ಕಸ ಚೆಲ್ಲುವವರು ದೊಡ್ಡವರಲ್ಲ, ಕಸ ತೆಗೆಯುವವರು ದೊಡ್ಡವರು ಅವರೇ ನಮ್ಮ ಪೌರ ಕಾರ್ಮಿಕರು. ನಿಜವಾಗಿಯೂ ಜನಸೇವೆಯೇ ಜನಾರ್ದನ ಸೇವೆ ಎನ್ನುವರು ಅವರ ಸೇವೆ ಅಪಾರವಾದದ್ದು ಎಂದು ಅಣ್ಣಿಗೇರಿ ಪುರಸಭೆ ಸ್ವಚ್ಛತಾ ರಾಯಭಾರಿ ಹಾಗೂ ಸ್ಥಳೀಯ ಶ್ರೀ ರುದ್ರಮುನೀಶ್ವರ ದಾಸೋಹ ಮಠದ ಪೂಜ್ಯ ಶಿವಕುಮಾರ ಸ್ವಾಮೀಜಿ ಹೇಳಿದ್ದಾರೆ. ಪಟ್ಟಣದ ಆದಿಕವಿ ಪಂಪ ಸ್ಮಾರಕ ಭವನದಲ್ಲಿ ಪೌರಾಡಳಿತ ನಿರ್ದೇಶನಾಲಯ, ಬೆಂಗಳೂರು ಜಿಲ್ಲಾ ನಗರ ಅಭಿವೃದ್ಧಿ ಕೋಶ, ಜಿಲ್ಲಾಡಳಿತ, ಪುರಸಭೆ ಅಣ್ಣಿಗೇರಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ ಪೌರ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದರು. ಪುರಸಭೆಯ ಅಧ್ಯಕ್ಷೆ ಮೆಹಬೂಬಿ ನವಲಗುಂದ, ಪುರಸಭೆ ಮುಖ್ಯಾಧಿಕಾರಿ ವೈಜಿ ಗದಿಗೌಡರು, ಪೌರ ಸೇವಾ ನೌಕರ ಸಂಘದ ಜಿಲ್ಲಾಧ್ಯಕ್ಷ ಶಾನು ನಾಶಿಪುಡಿ ಇನ್ನಿತರರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಎಲ್ಲ ಪೌರ ಕಾರ್ಮಿಕರನ್ನ, ವಿವಿಧ ಸಿಬ್ಬಂದಿಯನ್ನ ಗೌರವಪೂರ್ವಕವಾಗಿ ಸನ್ಮಾನಿಸಲಾಗಿದೆ. ಜೊತೆಗೆ ಪೌರ ಕಾರ್ಮಿಕರಿಗೆ ಹಮ್ಮಿಕೊಂಡಿದ್ದ ವಿವಿಧ ಕ್ರೀಡೆಯಲ್ಲಿ ಬಹುಮಾನ ಗೆದ್ದವರಿಗೆ ಬಹುಮಾನ ವಿತರಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ರೈಮಾನ್ ಸಾಬ್, ಹೊರಗಿನ ಮನಿ, ಜಿಲ್ಲಾ ಕೋಶಾಧಿಕಾರಿ ಅಜೀಜ್ ದೇಸಾಯಿ, ಜಿಲ್ಲಾ ವ್ಯವಸ್ಥಾಪಕರು ಯಲ್ಲಪ್ಪ ಮಾವಿನಕಾಯಿ, ಗಂಗಾ ರಮೇಶ್ ಕರಟನವರ್, ರಜಿಯಾ ಬೇಗಂ, ರೊಕ್ಕದಕಟ್ಟಿ, ನಾಗರಾಜ್ ದಳವಾಯಿ, ಶಿವಾನಂದ ಬೆಳಹಾರ್, ಇಮಾಂ ಸಾಬ್ ದರ್ವಾನ್, ಮಾರುತಿ ಕಾಳಿ, ಹಸನ ಗಡ್ಡದ್, ವೀರನಾರಾಯಣ ಬೆಂತೂರ, ವಿಎಸ್ ಬಣಗಾರ್, ಕೆಡಿಪಿ ಸದಸ್ಯ ಖಾದರ್ ಸಾಬ್ ಮುಳುಗುಂದ್, ಬಸವರಾಜ್ ಲಕ್ಕುಂಡಿ, ಕನಕಪ್ಪ ಅಬ್ಬಿಗೇರಿ, ಕೆನರಾ ಬ್ಯಾಂಕ್ ಸಿಬ್ಬಂದಿ, ಪೌರ ಕಾರ್ಮಿಕರು, ಕುಟುಂಬದವರು, ಪುರಸಭೆ ಸಿಬ್ಬಂದಿ ಇನ್ನಿತರರು ಉಪಸ್ಥಿತರಿದ್ದರು. ನಿರೂಪಣೆ ಕಾಶಪ್ಪ ವಾಳುಜಿ, ಸ್ವಾಗತ ಅಶೋಕ್ ದೊಡ್ಡಮನಿ, ಮಲ್ಲಿಕಾರ್ಜುನ್ ಗಳಪ್ಪನವರು ವಂದನಾರ್ಪಣೆ ನೆರವೇರಿಸಿದರು. ಈರಪ್ಪ ಗುರಿಕಾರ್, ಅಣ್ಣಿಗೇರಿ, SM ನ್ಯೂಸ್ ಕನ್ನಡ. ಯಾವುದೇ ಹಬ್ಬ ಹುಣ್ಣಿಮೆ ಯಾವುದೂ ಇಲ್ಲ, ಹಗಲು ರಾತ್ರಿ ಇದೆ, ಯಾವಾಗ ಒಡದಪ್ಲೈ ಕೈ ಕೊಟ್ಟದ್ದು ಹೇಳಿ ಕೊಡುದಿಲ್ಲ. ಈಗ ನಾವು 24/7 ಮಾಡಿ ಅಷ್ಟೇ ಹೆಮ್ಮೆಯಿಂದ ಹೇಳ್ಕೊಂಡ್ರು ಕೂಡ ನಿನ್ನೆಯಿಂದ ನಮಗೆ ಕರೆಂಟಿನ ಒಂದು ತೊಂದರೆಯಾಗಿ ಆಕ್ಚುಲಿ ನಮ್ದು 2 ದಿನದ ನೀರಿನ ಸಪ್ಲೈ ಅಲ್ಲಿ ತೊಂದರೆ ಆಗಿದೆ. ಇಂತಹ ಸಮಸ್ಯೆ ಇದ್ದಾಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಇದರಲ್ಲಿ ಅವರು ಕೂಡ ಬಹಳ ಉತ್ಸುಕತೆಯಿಂದ ಪಾಲ್ಗೊಂಡರು. ಹೀಗೆ ಈ ಒಂದು ನಗರದ ಒಂದು ಅಭಿವೃದ್ಧಿಯಲ್ಲಿ ನೀರು ಸರಬರಾಜು ಇರುವುದು, ನಗರದ ಆರೋಗ್ಯ ಕಾಪಾಡ್ತಕ್ಕಂಥ ತಾವೆಲ್ಲರೂ ಕೂಡ ನಗರ ವೈದ್ಯರು ಅಂದ್ರೆ ತಮ್ಮೆಲ್ಲರಿಗೂ ಕೂಡ ತಪ್ಪಾಗಲಿಕ್ಕಿಲ್ಲ. ನಮಗೆ ಪೌರವಾಗಿ ನಮ್ಮ ನಗರವನ್ನ ಕಾಪಾಡ್ತಕ್ಕಂಥ ನಗರ ವೈದ್ಯರು ಅಂತರೂ, ಸಾರ್ವಜನಿಕ ನಗರ ವೈದ್ಯರು ಅಂತರೂ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ತಮ್ಮೆಲ್ಲರ ಈ ಒಂದು ಸೇವೆಯನ್ನ ಅತ್ಯಂತ ಶ್ಲಾಘನೀಯವಾಗಿ ಇಲ್ಲಿ ಮುಕ್ತವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಿಮ್ಮ ಯಾವುದೇ ತೊಂದರೆಗಳಿದ್ರು ಕೂಡ ನಾವು ನಮ್ಮ ಪುರಸಭೆಯ ಆಡಳಿತ ಮಂಡಳಿಯವರು ತಮಗೆ ಯಾವುದೇ ಸೌಲಭ್ಯಗಳಿದ್ರು ಕೂಡ ಅದನ್ನ ಸಾಕುಪತ್ತೆ ಒದಗಿಸಲಿಕ್ಕೆ ನಾವು ಬದ್ಧರಿದ್ದೇವೆ. ತಾವು ಕೂಡ ತಮ್ಮ ಇನ್ನೂ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಈ ಅಣ್ಣಿಗೇರಿ ಸ್ವಚ್ಛತೆಯಲ್ಲಿ ಇನ್ನೂ ಒಂದು ನಂಬರ್ 1 ಸ್ಥಾನಕ್ಕೆ ಬರುವಂತಾಗಲಿ. ಈ ಒಂದು ಸ್ವಚ್ಛತೆಯ ನಮ್ಮ ಅಣ್ಣಿಗೇರಿಯ ಬ್ರ್ಯಾಂಡ್ ಅಂಬಾಸಿಡರ್ ನಮ್ಮ ಆಗಿ ನಮ್ಮ ಶಿವಕುಮಾರ್ ಸ್ವಾಮೀಜಿಯವರೇ ಇರೋದ್ರಿಂದ ನಾವೇನ ತಪ್ಪು ಮಾಡಿದ್ರು ನಾವು ಸ್ವಾಮೀಜಿಯವರಿಗೆ ಇರ್ತದೆ. ಅದಕ್ಕೆ ಸ್ವಾಮೀಜಿಯವರ ಒಂದು ಮುಖಂಡತ್ವದಲ್ಲಿ ಅವರ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಅಣ್ಣಿಗೇರಿ ನಾವು ಮಾಡ್ಕೊಂಡಿರೋದ್ರಿಂದ ಅವರ ಒಂದು ದೀರ್ಘ ಸಾನ್ನಿಧ್ಯದಲ್ಲಿ ಅವರ ಒಂದು ಆಶೀರ್ವಾದದಿಂದ ಮುಂಬರತಕ್ಕಂಥ ದಿನಗಳೊಳಗೆ ಅಣ್ಣಿಗೇರಿ ಇನ್ನೂ ಒಂದು ಗ್ರೀನ್ ಪಟ್ಟಣವನ್ನಾಗಿ ಮಾಡುವಂತ ಪಣವನ್ನ ನಾವೆಲ್ಲ ಕೊಡೋಣ. ಈ ರೀತಿಯಾಗಿ ಈ ಪೌರ ಕಾರ್ಮಿಕರ ದಿನಾಚರಣೆ ಒಂದು ನಡೆದು ಬಂದ ಹಾದಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದಿನ ನಿರ್ಮಾಣಗಳಲ್ಲಿ ಇದು ಇನ್ನೂ ವಿಜೃಂಭಣೆಯಿಂದ ಆಚರಣೆ ಮಾಡುವಂತಾಗಲಿ. ಇದರೊಳಗೆ ಬರ್ತಕ್ಕಂಥ ನಮ್ಮ ಪೌರ ಕಾರ್ಮಿಕರ ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿ ಮುಂದುವರಿತಕ್ಕಂಥ ಮಕ್ಕಳಿಗೆ ಸನ್ಮಾನ ಮಾಡೋದಾಗಿರ್ಬೋದು, ಅಲ್ಲಿ ಅವರ ಒಂದು ವಿದ್ವತ್ತನ್ನ ಗುರುತಿಸಿ ಅವರು ಯಾವ್ಯಾವ ವಿಭಾಗದಲ್ಲಿ ಆ ಮಕ್ಕಳು ಇಂಟ್ರೆಸ್ಟ್ ಇದ್ದಾರೆ ಆ ವಿಭಾಗದಲ್ಲಿ ಅವರಿಗೆ ಬೆಳೆಸುವಂತ ಕಾರ್ಯಕ್ರಮಗಳನ್ನು ನಾವು ಹಾಕೋಣ. ಆಮೇಲೆ ನಾವು ಮುಕ್ತವಾಗಿ ತಾವು ಪುಸ್ತಕಕ್ಕೆ ದಾಸರಾಗದೆ ಈ ಒಂದು ಅತ್ಯಂತ ಈ ಕೆಲಸದ ಬಗ್ಗೆ ನಾವು ಒಂದು ಹಿರಿಮೆಯನ್ನು ಇಟ್ಕೊಂಡು, ಒಂದು ಗೌರವವನ್ನು ಇಟ್ಕೊಂಡು, ಒಂದು ಅದರ ಬಗ್ಗೆ ಶ್ರದ್ಧಾ ಭಕ್ತಿ ಭಾವನೆಯಿಂದ ಈ ಒಂದು ಕೆಲಸವನ್ನ ಮಾಡಿದೆ. ಆದ್ರೆ ಇಡೀ ಎಲ್ಲ ಇಲಾಖೆಗಳಿಗಿಂತಲೂ ಕೂಡ ಬಹಳ ಪವಿತ್ರವಾದಂತಹ ಇಲಾಖೆ ನಮ್ದು ಅಂತ ನಾನು ಹೇಳಿಕೆ ಬಯಸ್ತೀನಿ. ಯಾಕಂದ್ರೆ ಯಾವುದೇ ಇಲಾಖೆಯವರು ನೇರವಾಗಿ ಒಬ್ಬ ಜನರೊಟ್ಟಿಗೆ ಸಂಪರ್ಕ ಬರುವ ಯಾವುದಾದ್ರೂ ಇಲಾಖೆ, ಅವರ ಬದುಕಿನೊಟ್ಟಿಗೆ ನಾವು ಸಂಪರ್ಕ ಬರುವ ಇಲಾಖೆ ಅಂದ್ರೆ ನಮ್ಮ ನಗರ ಸ್ಥಳೀಯ ಸಂಸ್ಥೆಗಳು. ಯಾವುದೇ ಒಬ್ಬ ವ್ಯಕ್ತಿ ಇರಲಿ, ಅವರ ಮನೆ ಅವರ ಸದಸ್ಯರಂತೆ ನಾವು ಕೆಲಸ ಮಾಡುವಂತ ಇಲಾಖೆ ಅಂದ್ರೆ ಅದು ನಮ್ಮ ಇಲಾಖೆ. ಅದಕ್ಕೆ ಯಾವುದೇ ರೀತಿ ನಾವು ಅತ್ಯಂತ ಗೌರವದಿಂದ ಚುನಾಯಿತ ಪ್ರತಿನಿಧಿಗಳಿಗೂ ಕೂಡ ಅಷ್ಟೇ ಗೌರವ ಕೊಡಬೇಕು, ಸಾರ್ವಜನಿಕರು ಕೂಡ ಅಷ್ಟೇ ಕೊಡಬೇಕು. ನಾವು ಸ್ವಲ್ಪ ಸಮಾಧಾನದಿಂದ ವರ್ತನೆ ಮಾಡಿ ಸಾರ್ವಜನಿಕ ಬದುಕಿನಲ್ಲಿ ಸಾರ್ವಜನಿಕರೊಟ್ಟಿಗೆ ನಾವೆಲ್ಲ ಬದುಕಿದ್ರೆ ಅತ್ಯಂತ ಇನ್ನೂ ಒಳ್ಳೆಯ ಗೌರವದಿಂದ ನಾವು
ಈ ಒಂದು ಸೇವೆಯನ್ನು ಮಾಡಿದ್ದು ಸ್ವಾರ್ಥಕ ಆಕೃತಿ ಅಂತಕ್ಕಂಥ ಮಾತನ್ನು ಎಲ್ಲರಿಗೂ ಪೌರ ಕಾರ್ಮಿಕರ ದಿನಾಚರಣೆಯ ಶುಭ ಕೋರುತ್ತಾ, ಪೌರ ಕಾರ್ಮಿಕರು ಅಂದ್ರೆ ನಮ್ಮ ಮನೆಗೆ ಸ್ವಚ್ಛ ಇರ್ಬೇಕಂದ್ರೆ ಇವತ್ತು ನಿಮ್ಮ ಪೌರ ಕಾರ್ಮಿಕರ ಕಾರಣ. ಇವತ್ತು ಯಾರು ಸಾಹೇಬರು ಬರ್ತಾರ ಅವ್ರು ಬರ್ತಾರ ಅಂತಂದ್ರೆ ಇಂಥಲ್ಲಿ ಸ್ವಚ್ಛ ಮಾಡ್ಬೇಕು ಅಂದ್ರೆ ನೀವ ಕಾರಣ. ಇವತ್ತು ಅಲ್ಲಿಗೆ ಸ್ವಚ್ಛ ಐತಿಪ್ಪ, ಯಾವ್ದೋ ಒಂದು ಗಟ್ರ ಇದು ಐತಿ ಅಂದ್ರೆ ನೀವು ಈಗ ಅವ್ರು ಅಂದ್ರೆ ಎಷ್ಟೋ ಮಂದಿ ನಾವು ಸದಸ್ಯರುಗಳು ಬರ್ತೇವಿ, ಎಷ್ಟೋ ಮಂದಿ ನಾವು ಈಗ ಹೋಗ್ತೇವಿ. ಇಲ್ಲಿ ಕಾಯಂ ಇರೋರು ನೀವು ಪೌರ ಕಾರ್ಮಿಕರು. ಯಾರೋ ನಾವು ಬಂದು ಹೋದ್ವಿ ನೀವು ಈ ಅನಿಗೇರಿನ ಎಷ್ಟು ನೀವು ಮಾಡ್ತಾರೆ ಅನಿಗೇರಿ ಸ್ವಚ್ಛ ಇರ್ತೈತಿ. ನಾವು ಮಾಡ್ಕೋದಿಲ್ಲ ಖರೆ ಹೇಳ್ಬೇಕಂದ್ರೆ ನಮ್ಮ ಮನೆ ಅಂಗಾಗ ನಾವು ಒಮ್ಮೆ ಬ್ಯಾಸ ಮಾಡ್ಕೊತಿರ್ತೇವೆ. ಅಲ್ಲಿ ಒಂದು ಫೋನ್ ಹಚ್ಚಿದ್ರೆ ಸಾಕು ಕರ್ಕಪ್ಪಣ್ಣ ಅಂತಿ ಆಗ ಅಲ್ಲಿ ಹಾಜರ ಪಡಿಸೇ ಬಿಡ್ತಾರ. ಅವ್ರಿಗೆ ಅಂತಿ ತುಂಬ ಧನ್ಯವಾದಗಳು. ಯಾವಾಗ ಫೋನ್ ಹಚ್ಚಿದ್ರು ಯಾರಿಗಾದ್ರೂ ಬಿಡಂಗಿಲ್ಲ, ಅಲ್ಲಿ ಒಂದು ಇಬ್ಬರನ್ನ ಹಾಕೇ ಬಿಡ್ತಾರ ಕಳಿಸ್ತೇನ್ರಿ ಅಂತಂದ್ರೆ. ಅಷ್ಟೇ ಹೇಳಕ್ ಇಷ್ಟಪಡ್ತೇನೆ. ನೀವು ನಿಮ್ ಕುಟುಂಬದವರು ನಿಮ್ಮ ಮಕ್ಕಳು ಶಿಕ್ಷಣ ಕೊಡಿಸ್ರಿ, ಒಳ್ಳೆ ನಿಮ್ಮ ಆರೋಗ್ಯ ಕಾಪಾಡ್ಕೋರಿ. ಮಾಡ್ತೀರಿ ಅಂತಂದು ಅಲಕ್ಷ್ಯ ಮಾಡಿ ಅದು ಮಾಡೋದೈತಿ ಬಿಡು ನಾವ್ ಅಂತಂದು ಇದು ಮಾಡ್ಕೋಬೇಡ್ರಿ. ಹೆಚ್ಚಿನ ಇನ್ನಷ್ಟು ನಾ ಸರ್ ಕೂಡ ಮಾತಾಡಿ ನಿಮ್ಗೆ ಅನಾನುಕೂಲತೆ ಏನೇನೈತಿ ಅದನ್ನೆಲ್ಲ ನಾನು ಮಾತಾಡಿ ಇದು ಮಾಡ್ತೇನೆ ಅಂತ ಹೇಳಿ ನಾನು ಮಾತು. ಈ ನೆಲದ ದಿನಾಚರಣೆಯ ಅಂಗವಾಗಿ ಕೈಗೊಂಡಿರುವ ಈ ಗೌರವ ವೇದಿಕೆ, ಈ ವೇದಿಕೆಯೊಳಗ ಆಸೀನರಾಗಿ ಪ್ರಥಮತಃ ಮಾತನಾಡಿದ ಆತ್ಮೀಯರು, ಕ್ರಿಯಾಶೀಲರಾದ ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಮೊದಲು ಮಾಡಿಕೊಂಡು ಪುರಸಭೆಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸ್ಥಾಯಿ ಸಮಿತಿಯ ಚೇರ್ಮನ್ರೇ, ಸರ್ವ ಗೌರವಾನ್ವಿತ ಸದಸ್ಯರುಗಳೇ, ನಾಮನಿರ್ದೇಶಕ ಸದಸ್ಯರುಗಳೇ, ಈ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯ ಮುಖ್ಯ ಅತಿಥಿ ಮಹೋದಯರೇ, ಪೌರ ಕಾರ್ಮಿಕ ಬಂಧುವರ್ಗರೇ, ತಾಯಂದಿರೇ, ಸದ್ಭಕ್ತರೇ, ಪತ್ರಿಕಾ ಪ್ರತಿನಿಧಿಗಳೇ, ಹಿರಿಯರು, ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಏನ್ ಮಾತನಾಡಬೇಕು ಅಂತ ವಿಚಾರ ಮಾಡ್ತಿದ್ದೆ. ಹೆಚ್ಚು ಕಡಿಮೆ ಎಲ್ಲರೂ ಮಾತನಾಡ್ಯಾರ. ಆದರೂ ಒಂದೆರಡು ಮಾತು ಮಾತನಾಡಲೇಬೇಕು ಅನ್ನೋದಕ್ಕೆ ನೀವು ಮಾಡುವ ಕಾರ್ಯ, ಅದಕ್ಕೆ ಕಾರ್ಯ ಅಂತ ಕರೆಯುವುದಕ್ಕಿಂತ ಸೇವೆ ಅಂತ ಕರೆಯುವ. ಇಲ್ಲೇನು ಸೇವೆಗಳಲ್ಲ, ಪೌರ ಕಾರ್ಮಿಕರು ನಿಮ್ಮ ಕಾರ್ಯ ಅನ್ನುವುದಕ್ಕಿಂತ ಅದೊಂದು ಸೇವೆ. ನಿಮ್ಮ ಬದುಕಿನೊಳಗೆ ಸಿಕ್ಕಿರುವಂತಹ ಒಂದು ವಿಶೇಷವಾದಂತಹ ಕೊಡುಗೆ ಸೇವೆ. ನಿಮಗೆ ಆ ಸೇವೆ ಸಿಕ್ಕೈತಿ, ನನಗೆ ಈ ಸೇವೆ ಸಿಕ್ಕೈತಿ. ಎಲ್ಲರಿಗೂ ಎಲ್ಲ ಸೇವೆಗಳು ದೊರಕಾವೆ. ಆದರೆ ನಿಮಗೆ ಸಿಕ್ಕಿರುವ ಸೇವೆ ಅದು ಬಹಳ ವಿಶೇಷವಾದದ್ದು. ಎಷ್ಟು ವಿಶೇಷವಾದದ್ದು ಅಂದರೆ ಬಹುತೇಕ ಆ ಸೇವೆಗೆ ಒಂದು 3 ಉಪಮೇಯಗಳನ್ನು ಕೊಡ್ತೇನೆ. ಒಂದು 3 ಉಪಮೇಯಗಳನ್ನು ಕೊಡೋಣ. ಜನರ ಸೇವೆಯೇ ಜನಾರ್ದನ ಸೇವೆ, ಮಾನವರ ಸೇವೆಯೇ ಮಹಾದೇವನ ಸೇವೆ, ನರನ ಸೇವೆಯೇ ನಾರಾಯಣನ ಸೇವೆ. ಇವನ್ನೆಲ್ಲ ಹೇಳ್ತೇವೆ. ಬಹಳ ಜನ ಹೇಳ್ಯಾರ, ಆದ್ರೆ ಇಲ್ಲಿ ಕುಂದವ್ರು ಅದನ್ನು ಮಾಡ್ಯಾರ. ಬಹಳ ಜನ ಇದನ್ನು ಹೇಳ್ಯಾರ, ಇಲ್ಲೇನು ಮುಂದೆ ಕುಂತಿರಲ್ಲ ಅದನ್ನು ನೀವು ಮಾಡಿದವರು. ಮಾನವನ ಸೇವೆಯನ್ನು ಮಾಡಿ ಮಹಾದೇವನ ಸೇವೆ ಮಾಡಿರಿ ಅನ್ನುವ ತೃಪ್ತಿಯೊಳಗೆ, ನರನ ಸೇವೆಯನ್ನು ಮಾಡಿ ನಾರಾಯಣನ ಸೇವೆ ಮಾಡಿರಿ ಅನ್ನುವ ತೃಪ್ತಿಯೊಳಗೆ, ಜನರ ಸೇವೆ ಮಾಡಿ ಜನಾರ್ದನ ಸೇವೆ ಮಾಡಿರಿ ಅನ್ನುವ ತೃಪ್ತಿಯೊಳಗೆ ಕುಳಿತಿರುವಂತಹ ಬಂಧುವರ್ಗವೇ ಅದು ಕಾರ್ಮಿಕ ವರ್ಗ ಅನ್ನುವಂಥದ್ದನ್ನು ಹೆಮ್ಮೆಯಿಂದ ಹೇಳುವಂತಹ. ಈ ಸೇವಾ ಸಿಗಬೇಕು ಅಂದ್ರೆ ನಿಮಗೆ ಸುಕೃತ ಪುಣ್ಯದ ಫಲಾನೇ ಇರಬೇಕು. ಹಂಗ ಸಿಗಂಗಿಲ್ಲ. ಮತ್ತೆ ಇದು ಗೊತ್ತಿಲ್ಲ. ನಮ್ಮ ಮುಖ್ಯಾಧಿಕಾರಿಗಳ ಬಗ್ಗೆ ಪ್ರಥಮತಃ ಇಲ್ಲಿ ಊರಿಗೆ ಆಗಮನ ಮಾಡಿದ ಮೇಲೆ ನನಗಂದ್ರೆ ಸರ್ ನಿಮಗೆ ಒಂದು ವಿಶೇಷವಾದ ಸ್ಥಾನಮಾನಕ್ಕೆ ನಾವು ಆಯ್ಕೆ ಮಾಡಿದ್ವಿ ಅಂತ. ಏನ್ರಿ ಏನ ನಿಮಗೆ ಈ ಸ್ವಚ್ಛತಾ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ್ರಿ ಅಂದ್ರು. ನಾವು ಸರ್ ಎಂದೋ ಆಗ್ಬಿಟ್ಟಿವ್ರಿ ಇದನ್ನ. ಯಾಕ್ರಿ ನಾವು ಎಂದೋ ಆಗ್ಬಿಟ್ಟಿವ್ರಿ ಇದು ನನಗೆ ಹೆಂಗೆ ಇದು ನಾ ಎಂದ ಬಂದೇನೆ ಹಂಗ ದಸರಾ ಕೊಟ್ಟರು ನಮ್ಮ ಹೊರಮಗನ
2009ರಲ್ಲಿ ಕಸ್ಬರಿ ಹಿಡ್ಕೊಂಡು ಹೊಂಟಿವರು ನಾವನ್ನೇ. ನಿಮ್ಮ ಸೇವೆ ನನ್ನ ಸೇವೆ, ನೀವು ಹೊರಗಿನ ಸ್ವಚ್ಛ ಮಾಡ್ತೀರಿ, ನಾವು ಒಳಗಿನ ಸ್ವಚ್ಛ ಮಾಡ್ತೀವಿ, ಇಷ್ಟ ನೋಡಕ್ಕೆ. ನಾ ಮನಗೊಳಗಿರುವ ಕಸ ಹೊಡೆಯಾಕತ್ತೀನಿ, ನೀವು ಮನೆಯಾಗಿನ ಕಸ ಊರಾಗಿನ ಕಸ ಹೊಡೆಯಾಕತ್ತೀನಿ, ಇಷ್ಟ ವ್ಯತ್ಯಾಸ. ಮನುಷ್ಯನ ಕಸ ಹೊಡೆಯುವುದು ಕಸನ, ಮನೆಯ ಊರಿನ ಕಸ ಗುಡಿಸೋದು ಕಸನ, ಎರಡೂ ಸೇವೆನ. ಆ ಸೇವೆಗಳನ್ನ ಎಷ್ಟು ಅಚ್ಚುಕಟ್ಟಾಗಿ ಮಾಡಬೇಕು ಅಂದ್ರೆ ನಾವು ನಮ್ಮ ತೃಪ್ತಿ ಇರಬೇಕು, ಸಮಾಜ ತೃಪ್ತಿ ಪಡಲಿ ಬಿಡ್ಲಿ, ಜನ ಒಪ್ಪಲಿ ಬಿಡ್ಲಿ, ನಮಗೆ ಮಾನ ಸನ್ಮಾನಗಳು ದೊರೆಯಲಿ ಬಿಡ್ಲಿ, ನಮ್ಮನ್ನ ಇನ್ನೊಬ್ಬರ ಹೌದು ಅನ್ನಲಿ ಬಿಡ್ಲಿ, ಆದ್ರೆ ನಮ್ಮ ಮನಸ್ಸು ಮೆಚ್ಚಬೇಕು. ನಾವು ಮಾಡುವ ಸೇವೆ ನಮ್ಮ ಮನಸ್ಸು ಮೆಚ್ಚಬೇಕು. ಆ ಮನಸ್ಸು ಮೆಚ್ಚುವ ಸ್ವರೂಪದೊಳಗೆ ನಾವು ಏನಾದ್ರೂ ನಮ್ಮ ಸೇವೆ ಮಾಡಿದ್ವಿ ಅಂತಂದ್ರೆ ಆತ ಮಹಾದೇವ ಮೆಚ್ಚುತ್ತಾನೆ, ಜನಾರ್ದನ ಮೆಚ್ಚುತ್ತಾನೆ, ನಾರಾಯಣ ಮೆಚ್ಚುತ್ತಾನೆ, ಅಲ್ಲಾ ಮೆಚ್ಚುತ್ತಾನೆ. ಅವ್ರು ಮೆಚ್ಚಿದ್ರೆ ಸಾಕಲ್ಲ, ಸಮಾಜ ಮೆಚ್ಚಿದ್ರೆ ಎಷ್ಟು ಬಿಟ್ಟರೆ ಎಷ್ಟು. ಆ ಸ್ವರೂಪದೊಳಗೆ ಸೇವೆ ಮಾಡುವಂಥದ್ದು ನಮ್ಮ ಸುಕೃತ ಪುಣ್ಯದ ಫಲ. ಇನ್ನೊಂದು ನಿಮಗೆ ಉದಾಹರಣೆ ಕೊಡಬೇಕು ಅಂದ್ರೆ